ಹಾಯ್ ವೆಲ್ಕಮ್ ಟು ಶಿಕ್ಷಣ ಶಕ್ತಿ ಸ್ಪರ್ಧಾ ಕ್ರಿಯೇಟಿವ್ ಕೋಚಿಂಗ್ ಸೆಂಟರ್ ಶಿವಮೊಗ್ಗ. ಇಂದಿನ ತರಗತಿಯಲ್ಲಿ ನಾವು ಯೂನಿಟ್ ಟೆಸ್ಟ್ 11 ಅನಾಲಿಸಿಸ್ ಪಾರ್ಟ್ 3 ಮಾಡ್ತಾ ಇದ್ದೀವಿ. ಕಳೆದ ಕ್ಲಾಸಲ್ಲಿ ನಾನು 1 to 10 ಕ್ವಶನ್ಸನ್ನು ಸಾಲ್ವ್ ಮಾಡಿದ್ದೆ. ಆ ವಿಡಿಯೋಸ್ ಯಾರಾದರೂ ನೋಡಿಲ್ಲ ಅಂತಂದರೆ ಆ ವಿಡಿಯೋಸನ್ನು ನೋಡಿ. ಅದ್ರ ಜೊತೆಗೆ ನಾವಿಲ್ಲಿ ನವೋದಯ ಮೊರಾರ್ಜಿ ಸೈನಿಕ್ ಸ್ಕೂಲ್ ಅಷ್ಟೇ ಅಲ್ಲ, 8th ನವೋದಯ ಆಗಿರಬಹುದು, ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಗಿರಬಹುದು. ಅದ್ರ ಜೊತೆಗೆ ಸಮ್ಮರ್ ಹಾಲಿಡೇಸಲ್ಲಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್, ಬೇಸಿಕ್ ಮ್ಯಾಥಮೆಟಿಕ್ಸ್ ಕ್ಲಾಸಸ್, ಸೈನ್ಸ್ ಕ್ಲಾಸಸ್ ಎಲ್ಲ ಆರಂಭ ಮಾಡಿದ್ದೀವಿ. ನಿಮಗೆ ಏನಾದರೂ ಅದ್ರ ಬಗ್ಗೆ ಮಾಹಿತಿ ಬೇಕು ಅಂತಂದರೆ 7204636072 ಅದು 8050730717ಗೆ ಕಾಂಟ್ಯಾಕ್ಟ್ ಮಾಡಬಹುದು. ಇವತ್ತಿನ ಮೊದಲನೇ ಪ್ರಶ್ನೆ ನೋಡಿ. ಕ್ವಶನ್ ನಂಬರ್ 11. ಆ್ಯನ್ ಏರೋಪ್ಲೇನ್ ಕವರ್ಸ್ 968 ಕಿಲೋಮೀಟರ್ ಇನ್ ಆ್ಯನ್ ಅವರ್. ಇಲ್ಲಿ ಕಿಲೋಮೀಟರ್ ಇನ್ ಆ್ಯನ್ ಅವರ್ ಅಂತಂದರೆ ಸ್ಪೀಡ್ ಕೊಟ್ಟಿದ್ದಾರೆ. ಸ್ಪೀಡ್ ಈಸ್ ಈಕ್ವಲ್ ಟು 968 ಕಿಲೋಮೀಟರ್ ಪರ್ ಅವರ್ ಅಂತ ಕೊಟ್ಟಿದ್ದಾರೆ. How much distance will it covers in 3 hours 45 minutes? ಟೈಮ್ ಕೊಟ್ಟಿದ್ದಾರೆ 3 hours 45 minutes ಅಂತ ಹೇಳಿ ನಾವು ಡಿಸ್ಟೆನ್ಸನ್ನು ಫೈಂಡ್ ಔಟ್ ಮಾಡಬೇಕು. ಅದೇ ಕನ್ನಡದಲ್ಲಿ ಪ್ರಶ್ನೆ ನೋಡೋದಾದರೆ, ಒಂದು ವಿಮಾನವು 1 ಗಂಟೆಯಲ್ಲಿ 968 ಕಿಲೋಮೀಟರ್ ದೂರವನ್ನು ಕ್ರಮಿಸಿದರೆ ಅದು 3 ಗಂಟೆ 45 ನಿಮಿಷದಲ್ಲಿ ಎಷ್ಟು ದೂರವನ್ನು ಕ್ರಮಿಸುತ್ತದೆ ಅಂತ ಕೇಳಿದ್ದಾರೆ. 4 ಆಪ್ಷನ್ಸ್ ಇದೆ, ಅದರಲ್ಲಿ ಯಾವುದು ಸರಿ ಅಂತ ಹೇಳಬೇಕು. ಇದರಲ್ಲಿ ಈ ಪ್ರಶ್ನೆ ನೋಡಿ, 968 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಕೊಟ್ಟಿದ್ದಾರೆ, ಟೈಮ್ ಕೊಟ್ಟಿದ್ದಾರೆ, ಡಿಸ್ಟೆನ್ಸನ್ನು ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಸ್ಪೀಡ್ ಕಿಲೋಮೀಟರ್ ಪರ್ ಅವರಲ್ಲಿದ್ದರೆ ನಮ್ಮ ಟೈಮ್ ಹವರಲ್ಲಿರಬೇಕು ಮತ್ತು ಡಿಸ್ಟೆನ್ಸ್ ಕಿಲೋಮೀಟ್ರಲ್ಲಿರುತ್ತೆ. ಅದ್ರ ಜೊತೆಗೆ ಏನಾದರೂ ಸ್ಪೀಡ್ ಮೀಟರ್ ಪರ್ ಸೆಕೆಂಡಲ್ಲಿದ್ದರೆ ಇಲ್ಲಿ ಟೈಮು ಸೆಕೆಂಡ್ಸಲ್ಲಿರಬೇಕು ಮತ್ತು ಡಿಸ್ಟೆನ್ಸ್ ಇಲ್ಲಿ ಮೀಟರಲ್ಲಿರುತ್ತೆ. ಆದರೆ ಇಲ್ಲೇನು ಮಾಡಿದ್ದಾರೆ, ಟೈಮು ಹವರ್ ಮತ್ತು ಮಿನಿಟ್ಸನ್ನು ಮಿಕ್ಸಪ್ ಮಾಡಿದ್ದಾರೆ. ನಾನು ಇದನ್ನು ಮಿನಿಟ್ಸಲ್ಲಿರೋದನ್ನು ಹವರಿಗೆ ಚೇಂಜ್ ಮಾಡ್ಕೋಬೇಕು. ಮಿನಿಟ್ಸಲ್ಲಿರೋದು ಹವರ್ ಮಾಡೋಕ್ಕೆ ತುಂಬ ಈಸಿ. ನಾನು ಕಳೆದ ವೀಡಿಯೋಸಲ್ಲೇ ಹೇಳಿದೆ, ನಮಗೆ ಚಿಕ್ಕ ಯೂನಿಟ್ಟಿಂದ ದೊಡ್ಡ ಯೂನಿಟ್ಗೆ ಹೋಗಬೇಕು ಅಂತಂದರೆ ಡಿವೈಡ್ ಮಾಡಬೇಕು. ಅದೇ ದೊಡ್ಡ ಯೂನಿಟ್ಟಿಂದ ಚಿಕ್ಕ ಯೂನಿಟ್ಗೆ ಹೋಗಬೇಕು ಅಂತಂದರೆ ಮಲ್ಟಿಪ್ಲಿಕೇಶನ್ ಮಾಡಬೇಕು ಅಂತೇಳಿ. ಇಲ್ಲಿ ಮಿನಿಟ್ ಚಿಕ್ಕ ಯೂನಿಟ್ಟು, ಇಲ್ಲಿ ಹವರ್ ದೊಡ್ಡ ಯೂನಿಟ್ಟು. ಚಿಕ್ಕ ಯೂನಿಟ್ಟಿಂದ ದೊಡ್ಡ ಯೂನಿಟಿಗೆ ಹೋಗ್ತಾ ಇದ್ದೀನಿ, ಡಿವೈಡ್ ಮಾಡಬೇಕು. 45 ಮಿನಿಟ್ಸನ್ನು ಹವರಿಗೆ ಚೇಂಜ್ ಮಾಡಬೇಕು ಅಂತಂದರೆ ಇಲ್ಲಿ ಮಿನಿಟ್ಸ್ 45, 1 ಗಂಟೆಗೆ 60 ನಿಮಿಷ, ಹಾಗಾಗಿ ಡಿವೈಡ್ ಮಾಡ್ತೀನಿ. ಓಕೆ, 45 ಇಲ್ಲಿ 5ಇಂದ ಡಿವೈಡ್ ಆಗ್ತಾ ಇದೆ. 5 9s are 45, 5 1s are 5, 5 2s are 10, 3 3s are 9, 3 4s are 12, 3/4 ಆಯಿತು, 3/4. ಅಥವಾ ನೇರವಾಗಿ 45 ನಿಮಿಷ ಅಂದರೆ ಮುಕ್ಕಾಲು ಗಂಟೆ ಡೈರೆಕ್ಟಾಗಿ ಬರೀಬೋದು. ಇದೇನಾಯಿತು, 3:45 ಮಿನಿಟ್ಸಿಗೆ 3/4 hours ಆಯಿತು. ಇಲ್ಲಿ ಮಿಕ್ಸ್ಡ್ ಫ್ರ್ಯಾಕ್ಷನ್ ಬಂದಿದೆ, ಮಿಶ್ರ ಭಿನ್ನರಾಶಿ ಬಂದಿದೆ. ಮಿಶ್ರ ಭಿನ್ನರಾಶಿಯಿಂದ ವಿಷಮ ಭಿನ್ನರಾಶಿಗೆ ಚೇಂಜ್ ಮಾಡ್ಕೋಬೇಕು. ಮಿಕ್ಸ್ಡ್ ಫ್ರ್ಯಾಕ್ಷನ್ ಟು ಇಂಪ್ರಾಪರ್ ಚೇಂಜ್ ಮಾಡಬೇಕು. 4 3s are 12, 13 14 15, 15 divided by 4 hour ಆಯ್ತು. ಚಿಲ್ಲರೆ ಮಾಡ್ಕೊಳಕ್ಕೆ ಹೋಗಬೇಡಿ, ಯಾಕಂತಂದರೆ ಆ ವ್ಯಾಲ್ಯೂವನ್ನು ನಾವು ಮುಂದೆ ಮತ್ತೆ ಸಬ್ಸ್ಟಿಟ್ಯೂಷನ್ ಮಾಡ್ತೀವಿ ಅಂತಂದರೆ ಆ ವ್ಯಾಲ್ಯೂ ನೀವು ಮತ್ತೆ ಡಿವೈಡ್ ಮಾಡಿ ಚಿಲ್ಲರೆ ಮಾಡ್ಕೊಳಕ್ಕೆ ಹೋಗಬಾರ್ದು. ಓಕೆ, ಇಲ್ಲಿ ಇಷ್ಟು ಗೊತ್ತಾಯಿತು. ನಮಗೆ ಫಾರ್ಮುಲಾ ಗೊತ್ತಿದೆ. ಇದೊಂದು ಟ್ರ್ಯಾಂಗಲ್ ನೆನ್ಪಿಟ್ಕೊಳ್ಳಿ ಅಂತ ಹೇಳಿದ್ದೆ, DTS. ನಮಗಿಲ್ಲಿ ಡಿಸ್ಟೆನ್ಸ್ ಬೇಕು. ಡಿಸ್ಟೆನ್ಸ್ ಫಾರ್ಮುಲಾ ಏನು? ಟೈಮ್ ಇಂಟು ಸ್ಪೀಡ್. ಅಕ್ಕಪಕ್ಕ ಬಂದರೆ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ, ಮೇಲೆ ಕೆಳಗೆ ಬಂದರೆ ಡಿವಿಷನ್ ಮಾಡ್ತೀವಿ. ಕ್ಲಿಯರ್? ಇಲ್ಲಿ ಡಿಸ್ಟೆನ್ಸ್ ಬೇಕು ನನಗೆ. ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಟೈಮ್ ಇಂಟು ಸ್ಪೀಡ್. ಟೈಮ್ ಎಷ್ಟಿದೆ ಇಲ್ಲಿ? 15/4 ಇದೆ. 15/4 ಇಂಟು ಸ್ಪೀಡ್ ಆಲ್ರೆಡಿ ಕೊಟ್ಟಿದ್ದಾರೆ 968 ಕಿಲೋಮೀಟರ್ ಪರ್ ಅವರ್. ಓಕೆ, ಡಿವೈಡ್ ಮಾಡಿ ಆನ್ಸರ್ ಬರುತ್ತೆ. ಎರಡೂ ಕೂಡ 4ಇಂದ ಡಿವೈಡ್ ಆಗ್ತಾ ಇದೆ. 4 1s are 4, 4 1s are 4, 4 2s are 8. ಇಲ್ಲಿ 9ಅಲ್ಲಿ 8 ಹೋದರೆ 1 ಉಳಿತು. ಇಲ್ಲಿ 4 1 4, 4 2 8, 9ರಲ್ಲಿ 8 ಹೋದರೆ ಇಲ್ಲಿ 1 ಉಳಿತು, 16 ಆಯಿತು. 4 4s are 16, ಇಲ್ಲಿ 4 2s are 8, 15 ಇದೆ ಇಂಟು 242 ಇದೆ. ಇಲ್ಲಿ ಇಂಟು ಮಾಡಬೇಕು, ಆದರೆ ನಾನು ಇಂಟು ಮಾಡಲ್ಲ. ಆಪ್ಷನ್ಸ್ ನೋಡ್ತಾ ಇದ್ದೀನಿ, ಇಲ್ಲಿ ಆಪ್ಷನ್ಸ್ ಚೆಕ್ ಮಾಡಿ. 3684 ಕಿಲೋಮೀಟರ್ ಫಸ್ಟ್ ಆಪ್ಷನ್ ಇದೆ. ಆಪ್ಷನ್ ಬಿ 3630 ಸೆಕೆಂಡ್ ಆಪ್ಷನ್ ಇದೆ. ಆಪ್ಷನ್ ಸಿ 4124 ಕಿಲೋಮೀಟರ್ ಇದೆ. ಆಪ್ಷನ್ ಡಿ 3982 ಕಿಲೋಮೀಟರ್ ಇದೆ.
ನಾನು ಸಾಕಷ್ಟು ವೀಡಿಯೋಸಲ್ಲಿ ನಿಮಗೆ ಹೇಳಿದ್ದೀನಿ, ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಬಂದಾಗ ಕಂಪ್ಲೀಟ್ ನೀವು ಮಾಡ್ಕೊಂತ ಕೂರಬಾರ್ದು, ಜಸ್ಟ್ ಯೂನಿಟ್ ಡಿಜಿಟನ್ನು ಮಾಡಿ. ಯಾವಾಗ ಆಪ್ಷನ್ಸ್ ಚೆಕ್ ಮಾಡಬೇಕು, 4, 0, 4, 2 ಡಿಫ್ರೆಂಟ್ ಆಗಿದೆ ಅಂತಂದರೆ ಜಸ್ಟ್ ಯೂನಿಟ್ ಡಿಜಿಟನ್ನು ಮಲ್ಟಿಪ್ಲಿಕೇಶನ್ ಮಾಡಬೇಕು. 4 5s 20 ಆಗುತ್ತೆ, ಇಲ್ಲಿ ಯೂನಿಟ್ ಡಿಜಿಟ್ 0 ಬರುತ್ತೆ. ಬೇರೆದೆಲ್ಲ ಇಂಟು ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡೋದು ಬೇಡ. ಯೂನಿಟ್ ಡಿಜಿಟಲ್ 0 ಇರೋ ಎಷ್ಟಿದ್ದಾವೆ? ಒಂದೇ ಇರೋದು, ಆಪ್ಷನ್ ಬಿ. ಹಾಗಾಗಿ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ನಿಮಗೆ ಡೌಟ್ ಇದ್ದರೆ ಇದೆರಡೂ ಮಲ್ಟಿಪ್ಲಿಕೇಶನ್ ಮಾಡಿ 3630 ಬರುತ್ತೆ. ಇದನ್ನು ಹೊರತುಪಡಿಸಿ ಬೇರೆದು ಯಾವುದೂ ಬರಲ್ಲ. ಫಾರ್ ದಿಸ್ ಕ್ವಶನ್ ಆಪ್ಷನ್ ಬಿ 3630 is right answer. Next question. Question number 12. Convert 50 meter per second into kilometer per hour. ಅದೇ ಕನ್ನಡದಲ್ಲಿ ಪ್ರಶ್ನೆ, 50 ಮೀಟರ್ ಪ್ರತಿ ಸೆಕೆಂಡನ್ನು ಕಿಲೋಮೀಟರ್ ಪ್ರತಿ ಗಂಟೆಗೆ ಪರಿವರ್ತಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕ್ವಶನ್ ನಂಬರ್ 12ಅಲ್ಲಿ ಏನು ಕೊಟ್ಟಿದ್ದಾರೆ, 50 ಮೀಟರ್ ಪರ್ ಸೆಕೆಂಡನ್ನ ಕಿಲೋಮೀಟರ್ ಪರ್ ಅವರಿಗೆ ಚೇಂಜ್ ಮಾಡಿ ಅಂತ ಕೊಟ್ಟಿದ್ದಾರೆ. ನಾನು ಕಳೆದ ವಿಡಿಯೋಸಲ್ಲೂ ಕೂಡ ಹೇಳಿದ್ದೆ ನಿಮಗೆ, ಮೀಟರ್ ಪರ್ ಸೆಕೆಂಡ್ ಚಿಕ್ಕ ಯೂನಿಟ್ಟು, ದೊಡ್ಡ ಯೂನಿಟ್ಗೆ ಚೇಂಜ್ ಮಾಡಬೇಕು. ಇಲ್ಲಿ ಕೊಟ್ಟಿರುವ ಸಂಖ್ಯೆನ ಬರ್ಕೊಂಡು ಚಿಕ್ಕ ಯೂನಿಟ್ಟಿಂದ ದೊಡ್ಡ ಯೂನಿಟ್ಗೆ ಚೇಂಜ್ ಮಾಡಬೇಕು. ಚಿಕ್ಕ ಯೂನಿಟ್ಟಿಂದ ದೊಡ್ಡ ಯೂನಿಟ್ ಅಂದರೆ ಕೆಳಗಡೆ ಚಿಕ್ಕ ಸಂಖ್ಯೆ ಬರುತ್ತೆ, ಅದೇ ದೊಡ್ಡ ಯೂನಿಟ್ಟಿಂದ ಚಿಕ್ಕ ಯೂನಿಟ್ಗೆ ದೊಡ್ಡ ಸಂಖ್ಯೆ ಕೆಳಗಡೆ ಬರುತ್ತೆ. ಇಲ್ಲಿ ಚಿಕ್ಕ ಯೂನಿಟ್ಟಿಂದ ದೊಡ್ಡ ಯೂನಿಟ್ ಅಂದರೆ ಮೀಟರ್ ಪರ್ ಸೆಕೆಂಡಿಂದ ಕಿಲೋಮೀಟರ್ ಪರ್ ಅವರ್ 18 × 5. 5 1s 5, 5 1s 5, 0 ಆಯಿತು. 18 1s 18, 1 0 ಅಂದರೆ ಕಿಲೋಮೀಟರ್ ಪರ್ ಅವರ್. ಅಂದರೆ ಆಪ್ಷನ್ ಯಾವುದಿದೆ? ಆಪ್ಷನ್ ಡಿ. ಫಾರ್ ದಿಸ್ ಕ್ವಶನ್ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್. ಕ್ವಶನ್ ನಂಬರ್ 13. Mahadev travels the distance 300 meter in 3 minutes. ವಾಟ್ ಈಸ್ ಹಿಸ್ ಸ್ಪೀಡ್ ಇನ್ ಕಿಲೋಮೀಟರ್ ಪರ್ ಅವರ್ ಅಂತ ಕೊಟ್ಟಿದ್ದಾರೆ. ಮಹಾದೇವ 3 ನಿಮಿಷದಲ್ಲಿ 300 ಮೀಟರ್ ದೂರವನ್ನು ಪ್ರಯಾಣಿಸುತ್ತಾನೆ, ಅವನ ವೇಗ ಕಿಲೋಮೀಟರ್ ಪ್ರತಿ ಗಂಟೆಗಳಲ್ಲಿ ಎಷ್ಟು ಅಂತ ಪ್ರಶ್ನೆ ಕೇಳಿದ್ದಾರೆ. ಈ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ, 3 ನಿಮಿಷದಲ್ಲಿ 300 ಮೀಟರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ 300 ಮೀಟರ್, ಅದ್ರ ಜೊತೆಗೆ ಟೈಮ್ ಕೊಟ್ಟಿದ್ದಾರೆ 3 ಮಿನಿಟ್ಸ್. ಓಕೆ, ದೆನ್ ಸ್ಪೀಡನ್ನ ಕಿಲೋಮೀಟರ್ ಪರ್ ಅವರ್ ಅಂದರೆ ಕಿಲೋಮೀಟರ್ ಪ್ರತಿ ಗಂಟೆಯಲ್ಲಿ ಫೈಂಡ್ ಔಟ್ ಮಾಡಿ ಅಂತ ಕೊಟ್ಟಿದ್ದಾರೆ. ನಾನು ಫಸ್ಟೇ ಹೇಳಿದ್ದೀನಿ ನಿಮಗೆ, ಸ್ಪೀಡ್ ಕಿಲೋಮೀಟರ್ ಪರ್ ಅವರಲ್ಲಿದ್ದರೆ ಡಿಸ್ಟೆನ್ಸ್ ಕಿಲೋಮೀಟ್ರಲ್ಲಿ ಇರಬೇಕು, ಟೈಮ್ ಸೆಕೆಂಡ್ಸಲ್ಲಿ ಟೈಮ್ ಅವರಲ್ಲಿ ಇರಬೇಕು. ಅದೇ ಸ್ಪೀಡ್ ಏನಾದರೂ ಮೀಟರ್ ಪರ್ ಸೆಕೆಂಡಲ್ಲಿದ್ದರೆ ಇದು ಮೀಟ್ರಲ್ಲಿ ಇರಬೇಕು, ಇದು ಸೆಕೆಂಡಲ್ಲಿ. ಇಲ್ಲಿ ಮೀಟ್ರ್ ಇದೆ, ಇಲ್ಲಿ ಮಿನಿಟ್ಸ್ ಇದೆ. ಫಸ್ಟ್ ಚೇಂಜ್ ಮಾಡ್ಕೊಳ್ಳೋಣ, ಸೆಕೆಂಡ್ಸ್ ಮಾಡ್ಕೊಳ್ಳೋಣ. 3 ಮಿನಿಟ್ಸ್, 1 ನಿಮಿಷಕ್ಕೆ 60 ಸೆಕೆಂಡ್ಗಳು. ಅಂದರೆ 1 minute = 60 seconds. ಇಲ್ಲಿ 3 minutes ಬೇಕು. 3 minutesಗೆ 3 × 60, 3 6 18, 180 ಸೆಕೆಂಡ್, 180 seconds. ನನಗೆ ಸ್ಪೀಡ್ ಬೇಕು. ಫಾರ್ಮುಲಾ ಏನಾಗುತ್ತೆ? ಫಾರ್ಮುಲಾ ನನಗೆ ಗೊತ್ತಿದೆ, DTS. ನನಗೆ ಸ್ಪೀಡ್ ಬೇಕು. ಸ್ಪೀಡ್ = ಡಿಸ್ಟೆನ್ಸ್ ಡಿವೈಡ್ ಬೈ ಟೈಮ್. ಆದರೆ ಇದು ನಮಗೆ ಆನ್ಸರ್ ಬರುತ್ತೆ ಮೀಟರ್ ಪರ್ ಸೆಕೆಂಡಲ್ಲಿ. ಯಾಕೆ ಅಂತಂದರೆ ಇಲ್ಲಿ ಮೀಟರಲ್ಲಿ ಕೊಟ್ಟಿದ್ದಾರೆ ಡಿಸ್ಟೆನ್ಸ್, ಸೆಕೆಂಡಲ್ಲಿದೆ ಟೈಮ್, ಮೀಟರ್ ಪರ್ ಸೆಕೆಂಡಲ್ಲಿ ಆನ್ಸರ್ ಬರುತ್ತೆ. ಆದರೆ ಕಿಲೋಮೀಟರ್ ಪರ್ ಅವರಲ್ಲಿ ಬೇಕು. ಇಲ್ಲೇ ಚೇಂಜ್ ಮಾಡ್ತೀನಿ ನಾನು. ಡಿಸ್ಟೆನ್ಸ್ ಬರ್ಕೊಂಡೆ 300 ಮೀಟರ್, ಟೈಮ್ = 180 ಸೆಕೆಂಡ್ ಇಂಟು ಮೀಟರ್ ಪರ್ ಸೆಕೆಂಡ್ ಚಿಕ್ಕ ಯೂನಿಟ್, ಕಿಲೋಮೀಟರ್ ಪರ್ ಅವರ್ ದೊಡ್ಡ ಯೂನಿಟ್. ಚಿಕ್ಕ ಯೂನಿಟ್ಟಿಂದ ದೊಡ್ಡ ಯೂನಿಟ್ಗೆ ಚೇಂಜ್ ಮಾಡಬೇಕು ಅಂದರೆ ಇಲ್ಲಿ 18/5 ಅನ್ನು ಮಲ್ಟಿಪ್ಲಿಕೇಶನ್ ಮಾಡಬೇಕು. ಲಾಸ್ಟ್ 0 ಗೆಟ್ ಕ್ಯಾನ್ಸಲ್. 18 1s 18, 18 1s 18, 5 1s 5, 5 6 30. 6 ಕಿಲೋಮೀಟರ್ ಪರ್ ಅವರ್ ಬಂತು ಸ್ಪೀಡ್. 6 ಕಿಲೋಮೀಟರ್ ಪರ್ ಅವರ್ ಆಪ್ಷನ್ಸ್ ಇದೆಯಾ? ಎಸ್, ಆಪ್ಷನ್ ಬಿ. ಫಾರ್ ದಿಸ್ ಕ್ವಶನ್ ಆಪ್ಷನ್ ಬಿ 6 ಕಿಲೋಮೀಟರ್ ಪರ್ ಅವರ್ ಈಸ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. Question number 14. Which of the following number is divisible by? Which of the following number is divisible by 3, 4, 5 and 6 ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಎ 36, ಆಪ್ಷನ್ ಬಿ 60, ಆಪ್ಷನ್ ಸಿ 80, ಆಪ್ಷನ್ ಡಿ 90. ಅದೇ ಕನ್ನಡದಲ್ಲಿ ಪ್ರಶ್ನೆ ನೋಡೋದಾದರೆ, ಈ ಕೆಳಗಿನವುಗಳಲ್ಲಿ ಯಾವ ಸಂಖ್ಯೆಯು
3, 4, 5 ಮತ್ತು 6ರಿಂದ ನಿಶೇಷವಾಗಿ ಭಾಗವಾಗುತ್ತದೆ ಅಂತ ಕೇಳಿದ್ದಾರೆ. ಈ ಪ್ರಶ್ನೆಯಲ್ಲಿ ಒಂದು ಸಂಖ್ಯೆ ಇದೆ ಒಳಗಡೆ, ಆ ಸಂಖ್ಯೆ 3ರಿಂದನೂ ಡಿವೈಡ್ ಆಗಬೇಕು, 4ರಿಂದನೂ ಡಿವೈಡ್ ಆಗಬೇಕು, 5ರಿಂದ ಡಿವೈಡ್ ಆಗಬೇಕು, 6ರಿಂದ ಡಿವೈಡ್ ಆಗಬೇಕು. ಇಲ್ಲೆಲ್ಲೂ ಕೂಡ ರಿಮೈಂಡರ್ ಉಳಿಯೋ ಹಾಗಿಲ್ಲ. ಇಲ್ಲಿ ನಾನು HCF ಆ್ಯಂಡ್ LCM ಮಾಸ ಮತ್ತು ಲಾಸ ಮಾಡಬೇಕಾದ್ರೆ ಹೇಳಿದ್ದೆ, ಯಾವುದಾದ್ರೂ ಡಿವಿಷನ್ ಪ್ರಾಬ್ಲಮ್ಮಲ್ಲಿ ಹೊರಗಡೆ ಸಂಖ್ಯೆ ಕೇಳಿದರೆ ನಾವು ಮಾಸ ಅಂದರೆ HCF ಫೈಂಡ್ ಔಟ್ ಮಾಡಬೇಕು. ಅದೇ ಒಳಗಡೆ ಸಂಖ್ಯೆ ಕೇಳಿದರೆ ಲಾಸ ಅಥವಾ LCM ಅಂತ ಹೇಳ್ತೀವಲ್ಲ ಅದನ್ನು ಫೈಂಡ್ ಔಟ್ ಮಾಡಬೇಕು ಅಂತೇಳಿ. ಇಲ್ಲಿ ಪ್ರೊಸೀಜರ್ ಬೇಕು ಅಂತಂದರೆ 3, 4, 5 ಮತ್ತು 6 ಈ ಸಂಖ್ಯೆಗಳ ಲಾಸ ಫೈಂಡ್ ಔಟ್ ಮಾಡ್ಕೊಳ್ಳಿ, LCM ಫೈಂಡ್ ಔಟ್ ಮಾಡ್ಕೊಳ್ಳಿ, ಆನ್ಸರ್ ಬರುತ್ತೆ. ಇದಂತೂ ಪ್ರೊಸೀಜರ್ ಆಯಿತು. ಇಲ್ಲ ಸರ್ ನಾವು ಬೈ ಆಪ್ಷನ್ಸ್ ಮಾಡ್ತೀವಿ ಅಂತಂದರೆ ಒಂದೊಂದೇ ಚೆಕ್ ಮಾಡ್ತಾ ಬರಬೇಕು. ಇಲ್ಲಿ 3ಇಂದ ಡಿವೈಡ್, ಇಲ್ಲಿ ಫಸ್ಟ್ ನಾವು ಈಸಿ ಇರೋದು ನೋಡ್ಕೊತಾ ಬರೋಣ. 5ಇಂದ ನೋಡೋಣ, ಫಸ್ಟ್ ಚೆಕ್ ಮಾಡೋಣ. ಯಾಕಂದರೆ 5 ತುಂಬ ಈಸಿ ಅಲ್ವಾ, ಆ್ಯಡ್ ಮಾಡೋದಿಲ್ಲ, ಡಿವೈಡ್ ಮಾಡೋದಿಲ್ಲ, ಏನಿಲ್ಲ. 5 ಡಿವಿಸಿಬಿಲಿಟಿ ರೂಲ್ ಏನು ಹೇಳುತ್ತೆ, ಯಾವ ಸಂಖ್ಯೆಯ ಕೊನೆಯಲ್ಲಿ 0 ಅಥವಾ 5 ಬರುತ್ತೋ ಆ ಸಂಖ್ಯೆ 5ರಿಂದ ಸಂಪೂರ್ಣವಾಗಿ ಭಾಗ ಆಗುತ್ತೆ. ಇಲ್ಲಿ ನಂಬರ್ ವಿಚ್ ಈಸ್ ಎಂಡೆಡ್ ವಿತ್ 0 ಆರ್ 5 ಇಸ್ ಡಿವಿಸಿಬಲ್ ಬೈ 5. ಇಲ್ಲಿ 6 ಎಂಡ್ ಆಗಿದೆ, ಹಾಗಾಗಿ 36 ಆಗಲ್ಲ, ಬಿಟ್ಟು ಹಾಕ್ಬಿಡಿ. ಇಲ್ಲಿ ಇದು 3 ಆಗ್ತವೆ, 5 ಓಕೆ. ನೆಕ್ಸ್ಟ್ 3 ಈಸಿ ಅಲ್ವಾ, ಡಿವಿಸಿಬಿಲಿಟಿ ರೂಲು. 3 ಏನು ಹೇಳುತ್ತೆ, ಇಫ್ ದ ಸಮ್ ಈಸ್ ಡಿವಿಸಿಬಲ್ ಬೈ 3 ದೆನ್ ದ ಹೋಲ್ ನಂಬರ್ ಇಸ್ ಡಿವಿಸಿಬಲ್ ಬೈ 3. ಇಲ್ಲಿ ಕೊಟ್ಟಿರುವ ಸಂಖ್ಯೆಯಲ್ಲಿ ಆ ಅಂಕೆಗಳ ಮೊತ್ತವು 3ರಿಂದ ಸಂಪೂರ್ಣವಾಗಿ ಭಾಗ ಆದರೆ ಆ ಸಂಖ್ಯೆ 3ರಿಂದ ಭಾಗ ಆಗುತ್ತೆ. 60 ಭಾಗ ಆಗುತ್ತೆ, 80 ಭಾಗ ಆಗಲ್ಲ, 90 ಭಾಗ ಆಗುತ್ತೆ, ಮುಗೀತು. ಇಲ್ಲಿ 4ರ ಡಿವಿಸಿಬಿಲಿಟಿ ರೂಲ್ ಏನು ಹೇಳುತ್ತೆ, 4 ಕೊನೆಯ 2 ಸಂಖ್ಯೆ, 4 2 4 1 4, ಇದು 4ರಿಂದ ಡಿವೈಡ್ ಆಗುತ್ತೆ. ಓಕೆ, 4ರಿಂದ ಇದು ಡಿವೈಡ್ ಆಗಲ್ಲ, ಹೋಯಿತು. ಉಳಿದಿದ್ದು ಒಂದೇ 60 ಹಾಕ್ಬೋದು. ಅಥವಾ ಇಲ್ಲಿ ಮತ್ತೆ 6 ನೋಡ್ತೀನಿ ಅಂದರೆ 60 ಅಂದರೆ 60 ಎಲ್ಲ ಸಂಖ್ಯೆಯಿಂದ ಭಾಗ ಆಗುತ್ತೆ. ಹಾಗಾಗಿ ಆಪ್ಷನ್ ಬಿ 60 ಈಸ್ ರೈಟ್ ಆನ್ಸರ್. ಇದಕ್ಕೇನಾದರೂ ಲಾಸ ಫೈಂಡ್ ಔಟ್ ಮಾಡಿದ್ರೆ ನೀವು ಎರಡೂ ಸಂಖ್ಯೆಗಳು 2ರಿಂದ ಡಿವೈಡ್ ಆಗುತ್ತೆ. 2 2 4, 2 3 6. ಇಲ್ಲಿ ಡಿವೈಡ್ ಆಗಲ್ಲ, ಇದು ಡಿವೈಡ್ ಆಗಲ್ಲ, ಹಾಗೆ ಬರ್ಕೊಂಡೆ. ಮತ್ತೆರಡು ಸಂಖ್ಯೆ 3ರಿಂದ ಡಿವೈಡ್ ಆಗುತ್ತೆ. 3 1 3, 3 1 3, 2 ಮತ್ತು 5 ಡಿವೈಡ್ ಆಗಲ್ಲ. ಇಲ್ಲಿ 2 × 3 × 2 × 5 ಒಂದನ್ನು ಬಿಟ್ಟು ಬರ್ದಿದ್ದೀನಿ. 5 2 10, 3 2 6, 6 10 60. ನೋಡಿ, ಇದೇ 60 ಬಂತು, ಇದೇ 60 ಬಂತು. ದೇರ್ಫೋರ್ ಫಾರ್ ದಿಸ್ ಕ್ವಶನ್ ಆಪ್ಷನ್ ಬಿ 60 ಈಸ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 15, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ಸ್ಮಾಲೆಸ್ಟ್ ನಂಬರ್ ಅಂತ ಕೇಳಿದ್ದಾರೆ. ಕೆಳಗಿನವುಗಳಲ್ಲಿ ಯಾವುದು ಅತಿ ಚಿಕ್ಕ ಸಂಖ್ಯೆ? ಅದರಲ್ಲಿ ಆಪ್ಷನ್ ಎ. ಸಾಕಷ್ಟು ಬಾರಿ ಈ ಥರ ಪ್ರಶ್ನೆಗಳು ಬರ್ತವೆ. ನಾವು ಹಾರ್ಡ್ ಕ್ವಶನ್ಸನ್ನು ಏನು ಮಾಡ್ತೀವಿ, ತುಂಬ ಪ್ರಾಕ್ಟೀಸ್ ಮಾಡ್ತೀವಿ. ಇಂಥ ಸಿಂಪಲ್ ಪ್ರಶ್ನೆಗಳು ತಪ್ಪು ಮಾಡ್ತೀವಿ. 6.16 ಆಯಿತು, ಆಪ್ಷನ್ ಡಿ 6.016. ಇಲ್ಲಿ 4 ನೋಡಿದ ತಕ್ಷಣವೇ ನಿಮಗೆ ಮೈಂಡಲ್ಲಿ ಬರೋದು, ಇಲ್ಲಿ ಎಲ್ಲ ಕಡೆ 6 ಇದೆ, ಇಲ್ಲಿ 6.6 ಕಡಿಮೆ ಇದೆ, ಇಲ್ಲಿ 6 ಇದೆ, ಇಲ್ಲಿ 16 ಜಾಸ್ತಿ ಇದೆ, ಹಾಗಾಗಿ 6 ಇರಬಹುದು ಅಂತ ಹಾಕ್ತೀರಾ. ಏನಾದರೂ ಆಪ್ಷನ್ನೇ ಹಾಕಿದ್ರಿ ಅಂತಂದರೆ 100% ರಾಂಗ್ ಆಗುತ್ತೆ. ಯಾಕೆ ಅಂತಂದರೆ ನಾವಿಲ್ಲಿ ತಗೊತಾ ಹೋಗುವಾಗ ಇದು ಇಲ್ಲಿ 10th ಪ್ಲೇಸ್, 100th ಪ್ಲೇಸ್, 1000th ಪ್ಲೇಸ್ ಹತ್ರ ತಗೊತಾ ಹೋಗ್ತೀವಿ. ನಾವು ಅದನ್ನು ಕಾನ್ಸೆಪ್ಟ್ ಎಲ್ಲ ಬೇಡ. ನಾನು ಈ ಪಾಠ ಮಾಡಬೇಕಾದ್ರೆ ಡೆಸಿಮಲ್ ಅಸೆಂಡಿಂಗ್ ಆರ್ಡರ್, ಡಿಸೆಂಡಿಂಗ್ ಆರ್ಡರ್ ಹೇಳಬೇಕಾದ್ರೆ ಹೇಳಿದ್ದೆ. ಡೆಸಿಮಲ್ ಪಾಯಿಂಟ್ ಬಂದು ನಿಮಗೆ ಸಂಖ್ಯೆಗಳು ಬಂದರೆ ಇಲ್ಲಿ ಹೈಯೆಸ್ಟ್ ಪಾಯಿಂಟ್ ಆದಮೇಲೆ ಎಷ್ಟು ಡಿಜಿಟ್ಸ್ ಇದ್ದಾವೆ ಅಂತ ನೋಡ್ಕೊಳ್ಳಿ. ಇಲ್ಲಿ ಹೈಯೆಸ್ಟ್ 3 ಡಿಜಿಟ್ಸ್ ಇದ್ದಾವೆ ಅಂತಂದರೆ ಎಲ್ಲ ಸಂಖ್ಯೆಗಳು 3 ಡಿಜಿಟ್ಸ್ಗೆ ಸಮ ಮಾಡ್ಕೊಳ್ಳಿ. ಡೆಸಿಮಲ್ ಪಾಯಿಂಟ್ ಆದಮೇಲೆ ಎಷ್ಟು ಝೀರೋಸ್ ಬಂದರೂ ಕೂಡ ಅದಕ್ಕೆ ವ್ಯಾಲ್ಯೂ ಏನಿರೋದಿಲ್ಲ. ಇಲ್ಲಿ 6.6 ನನಗೆ 3 ಡಿಜಿಟ್ ಬೇಕಲ್ವಾ, ಇಲ್ಲಿ 00 ಹಾಕ್ಕೊತೀನಿ. ಓಕೆ, ನೆಕ್ಸ್ಟ್ ಇಲ್ಲಿ 6.06 ಇದೆ, 3 ಡಿಜಿಟ್ ಬೇಕಲ್ವಾ, 1 0 ಹಾಕ್ಕೊತೀನಿ. 6.600 ಅಂದರೂ ಅದೇ, 6.6 ಅಂದರೂ ಅದೇ. ನಿಮ್ಗೆ ಈಸಿಯಾಗಿ ಗೊತ್ತಾಗಲಿ ಅಂತ ನನ್ನ ರೆಫರೆನ್ಸ್ಗೆ ಹಾಕ್ಕೊತಿರೋದು ಅಷ್ಟೇ ಅದು. ನೆಕ್ಸ್ಟ್ ಇಲ್ಲಿ 6.16 ಇದೆ, ನನಗೆ 3 ಡಿಜಿಟ್ ಬೇಕು, ಇಲ್ಲಿ 0, ಇಲ್ಲಿ 6.016 ಇದೆ. ಈಗ ಈ ಕಡೆ ಸೈಡ್ ಎಲ್ಲವೂ ಈಕ್ವಲ್ ಇದ್ದಾಗ ಏನಾದರೂ ಇಲ್ಲಿ 6 5 3 2 ಇದೆ, ಆರಾಮಾಗಿ ಹೋಲ್ ನಂಬರ್ಸ್ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಇಲ್ಲಿ ಎಲ್ಲ ಸೇಮ್ ಇದೆ, ಪಾಯಿಂಟ್ ಹಿಂದೆ, ಪಾಯಿಂಟ್ ಆದಮೇಲೆ ನೋಡ್ತಾ ಬನ್ನಿ. ಇಲ್ಲಿ 600 ಥರ ಕಾಣಿಸ್ತಾ ಇದೆ, ಇಲ್ಲಿ 60, ಇಲ್ಲಿ 160, ಇಲ್ಲಿ 16. ಇಲ್ಲಿ 600 ಚಿಕ್ಕದ, 60 ಚಿಕ್ಕದ, 160 ಚಿಕ್ಕದ, 16 ಚಿಕ್ಕದ. ಎಸ್, ವೆರಿ ಗುಡ್. ಇಲ್ಲಿ 16 ಚಿಕ್ಕದಾಗುತ್ತೆ. ಹಾಗಾಗಿ
ಫಾರ್ ದಿಸ್ ಕ್ವಶನ್ ಆಪ್ಷನ್ ಡಿ 6.016 ಈಸ್ ರೈಟ್ ಆನ್ಸರ್. ಏನಾದರೂ ಗ್ರೇಟೆಸ್ಟ್ ನಂಬರ್ ಕೇಳಿದ್ರು ಅಂತಂದರೆ ನೀವು 6.6ನ್ನು ಹಾಕಬೇಕು. ಏನಾಗ್ಬಿಡುತ್ತೆ, ಇಲ್ಲಿ 6.6 ಕೊಟ್ಟಿರ್ತಾರೆ, 6.599 ಕೊಟ್ಟಿರ್ತಾರೆ. ಇಲ್ಲಿ 6.6 ಚಿಕ್ಕದಾಗಿದೆ, 599 ದೊಡ್ಡದು ಅಂತೇಳಿ ಹಾಕಿದರೆ ತಪ್ಪಾಗುತ್ತೆ. ಇಲ್ಲಿ 3 ಡಿಜಿಟ್ ಸೇಮ್ ಮಾಡ್ಕೊಂಡಾಗ ನೋಡಿ 6.600 ದೊಡ್ಡದಾಯಿತು, 600, 599 ಚಿಕ್ಕದಾಯಿತು. ಹಾಗಾಗಿ ಇದು ನಮ್ಮ ಸರಿ ಉತ್ತರ ಆಗುತ್ತೆ. ಗ್ರೇಟೆಸ್ಟ್ ನಂಬರ್ ಕೇಳಿದಾಗ ಇಲ್ಲಿ ಸ್ಮಾಲೆಸ್ಟ್ ನಂಬರ್ ಕೇಳಿದ್ದಾರೆ. ದೇರ್ಫೋರ್ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. ಕ್ವಶನ್ ನಂಬರ್ 16. A cell phone was bought for rupees 15,000. ಸೆಲ್ ಫೋನ್ ತಗೊತಾ ಇದ್ದಾರಂತೆ 16,000 ರೂಪಾಯಿಗಳಿಗೆ ಆ್ಯಂಡ್ ಸೋಲ್ಡ್ ಇಟ್ ಫಾರ್ 16,500. ವಾಟ್ ಈಸ್ ದ ಪ್ರಾಫಿಟ್ ಪರ್ಸೆಂಟೇಜ್ ಅಂತ ಕೊಟ್ಟಿದ್ದಾರೆ. ಒಂದು ಸೆಲ್ ಫೋನನ್ನು 15,000 ರೂಪಾಯಿಗಳಿಗೆ ತಗೊಂಡು, ಇಲ್ಲಿ ತಗೊಂಡಿದ್ದ ಅಮೌಂಟಿಗೆ ನಾವು ಕೊಂಡ ಬೆಲೆ ಅಂತ ಹೇಳ್ತೀವಿ, ಕಾಸ್ಟ್ ಪ್ರೈಸ್ ಅಂತ ಹೇಳ್ತೀವಿ. ಕಾಸ್ಟ್ ಪ್ರೈಸ್ 15,000 ರೂಪೀಸ್ ಇದೆ. ಕ್ಲಿಯರ್? ಆ್ಯಂಡ್ ಸೋಲ್ಡ್ ಇಟ್ ಫಾರ್ 16,500. ಸೇಲ್ ಮಾಡಿರೋ ಅಮೌಂಟಿಗೆ ಮಾರಿದ ಬೆಲೆ ಅಂತ ಹೇಳ್ತೀವಿ, ಸೆಲ್ಲಿಂಗ್ ಪ್ರೈಸ್ ಅಂತ ಹೇಳ್ತೀವಿ. ಅದನ್ನು 16,500 ರೂಪಾಯಿಗಳಿಗೆ ಸೇಲ್ ಮಾಡ್ತಾ ಇದ್ದಾರಂತೆ. ವಾಟ್ ಈಸ್ ದ ಪ್ರಾಫಿಟ್ ಪರ್ಸೆಂಟೇಜ್ ಅಂತ ಕೇಳಿದ್ದಾರೆ. ಒಂದು ಸೆಲ್ ಫೋನನ್ನು 15,000, ಇಲ್ಲಿ ಕಡಿಮೆ ಅಮೌಂಟಿಗೆ ತಗೊತಾ ಇದ್ದೀನಿ, ಜಾಸ್ತಿ ಅಮೌಂಟಿಗೆ ಮಾರ್ತಾ ಇದ್ದೀನಿ ಅಂದರೆ ಪ್ರಾಫಿಟ್ ಆಗುತ್ತೆ. ಅದನ್ನು ಪರ್ಸೆಂಟೇಜಲ್ಲಿ ಫೈಂಡ್ ಔಟ್ ಮಾಡಬೇಕು. ಎಷ್ಟು ರೂಪಾಯಿ ಪ್ರಾಫಿಟ್ ಆಯಿತು ನೋಡಿ. ಪ್ರಾಫಿಟ್ಗೆ ಬೇರೆ ಫಾರ್ಮುಲಾ ಹಾಕ್ಕೊಂಡು ಪರ್ಸೆಂಟೇಜ್ಗೆ ಬೇರೆ ಫಾರ್ಮುಲಾ ಹಾಕ್ಕೊಂಡು ಟೈಮ್ ಪಾಸ್ ಮಾಡೋದು ಬೇಡ. ಜಸ್ಟ್ ನಮಗೇನು ಗೊತ್ತಿದೆ, ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆ ಕಳಿಬೇಕು. ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಜಾಸ್ತಿ ಇದ್ದರೆ ಸೆಲ್ಲಿಂಗ್ ಪ್ರೈಸಿಂದ ಕಾಸ್ಟ್ ಪ್ರೈಸ್ ಕಳಿಬೇಕು, ಕಳೆದ್ರೆ ಪ್ರಾಫಿಟ್ ಸಿಗುತ್ತೆ ಅಂತ. ನಾನು ನೇರವಾಗಿ ಪರ್ಸೆಂಟೇಜಿಗೆ ಹೋಗ್ತೀನಿ. ಪರ್ಸೆಂಟೇಜಲ್ಲಿ ಪ್ರಾಫಿಟ್ ಅಂತ ಬರೀತಿಲ್ಲ, ಪ್ರಾಫಿಟ್ ಜಾಗದಲ್ಲಿ ನಾನು ಸೆಲ್ಲಿಂಗ್ ಪ್ರೈಸ್ ಮೈನಸ್ ಕಾಸ್ಟ್ ಪ್ರೈಸ್ ಅಂತ ಬರ್ಕೊತೀನಿ. ಸೆಲ್ಲಿಂಗ್ ಪ್ರೈಸ್ ಮೈನಸ್ ಕಾಸ್ಟ್ ಪ್ರೈಸ್ ಕೊಟ್ಟು ಪ್ರಾಫಿಟ್ ಅಲ್ವಾ. ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ ಮೈನಸ್ ಮಾಡಿದ್ರೆ ನನಗೆ ಪ್ರಾಫಿಟ್ ಸಿಗುತ್ತೆ, ಲಾಭ ಸಿಗುತ್ತೆ. ಡಿವೈಡೆಡ್ ಬೈ CP ಇಂಟು 100 ಫಾರ್ಮುಲಾ ಪರ್ಸೆಂಟೇಜಿಂದು. ಇಲ್ಲಿ ಪ್ರಾಫಿಟ್ ಡಿವೈಡ್ ಬೈ CP ಇಂಟು 100. ಅದೇ ಕನ್ನಡದಲ್ಲಾದರೆ ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ ಡಿವೈಡೆಡ್ ಬೈ ಕೊಂಡ ಬೆಲೆ ಇಂಟು 100. ಓಕೆ, ಇಲ್ಲಿ 16,500 ರೂಪಾಯಿ ಇದೆ, ಅದರಲ್ಲಿ 15,000 ಮೈನಸ್ ಮಾಡಬೇಕು. ಡಿವೈಡೆಡ್ ಬೈ ಕೊಂಡ ಬೆಲೆ 15,000 ರೂಪಾಯಿ ಇಂಟು 100. ಓಕೆ, 16,500 ರೂಪಾಯಲ್ಲಿ 15,000 ಹೋದರೆ ಎಷ್ಟಾಯಿತು? 16,500, ಇಲ್ಲಿ 15,000, 005, ಇಲ್ಲಿ 1,500 ರೂಪಾಯಿ ಆಯಿತು. 1,500 ರೂಪಾಯಿಗಳು ಡಿವೈಡೆಡ್ ಬೈ 15,000 ಇಂಟು 100. ಕೊನೆ ಇರುವ ಸೊನ್ನೆಗಳು ಕ್ಯಾನ್ಸಲ್ ಮಾಡ್ತಾ ಬನ್ನಿ. 15 ಒಂದಲೇ 15, 15 ಒಂದಲೇ 15, 15 1s 15, 15 1s 15, 1 0 ಆ್ಯಸ್ ಇಟ್ ಈಸ್ 10% ಪ್ರಾಫಿಟ್ ಆಯಿತು. Therefore, for this question 10% ಆಪ್ಷನ್ ಎ ಕೊಟ್ಟಿದ್ದಾರೆ. Therefore, ಆಪ್ಷನ್ ಎ 10% is right answer. Next question. Question number 17. A man borrows rupees 600 from his friend. He agrees to pay it back after 8 months together with simple interest at 8% per annum. What amount will he pay back ಅಂತ ಕೊಟ್ಟಿದ್ದಾರೆ. ಒಬ್ಬ ವ್ಯಕ್ತಿಯು ತನ್ನ ಸ್ನೇಹಿತನಿಂದ 6 ತಿಂಗಳಿಗೆ 600 ರೂಪಾಯಿಗಳನ್ನು %8 ವಾರ್ಷಿಕ ಸರಳ ಬಡ್ಡಿಯ ಜೊತೆಗೆ ಪಾವತಿಸಲು ಒಪ್ಪಿರುತ್ತಾನೆ. ಅವನು ಯಾವ ಮೊತ್ತವನ್ನು ಹಿಂದಿರುಗಿಸುತ್ತಾನೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇಲ್ಲಿ ಪ್ರಿನ್ಸಿಪಲ್ ಅಮೌಂಟ್ ಕೊಟ್ಟಿದ್ದಾರೆ 600 ರೂಪಾಯಿಗಳು. 600 ರೂಪಾಯಿಗಳು ತಗೊತಾ ಇದ್ದಾನೆ ಫ್ರೆಂಡ್ನಿಂದ. ಅವನು 6 ತಿಂಗಳಿಗೆ ಅಂತ ತಗೊತಾನೆ. ಅಂದರೆ ಟೈಮ್ ಕೊಟ್ಟಿದ್ದಾರೆ 6 ಮಂತ್ಸ್ ಕೊಟ್ಟಿದ್ದಾರೆ. ತುಂಬ ಇಂಪಾರ್ಟೆಂಟ್. ಇಲ್ಲಿ ಯಾವ್ಯಾವ ಯೂನಿಟ್ ಕೊಟ್ಟಿರ್ತಾರೆ ತುಂಬ, ಇದರ ಮೇಲೆ ನಿಮ್ಮ ಆನ್ಸರ್ಗಳು ಡಿಪೆಂಡ್ ಆಗಿರುತ್ತೆ. ಅದ್ರ ಜೊತೆಗೆ ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ 8%. ನೀವು ಅಮೌಂಟನ್ನು ಫೈಂಡ್ ಔಟ್ ಮಾಡಬೇಕು, ಸಿಂಪಲ್ ಇಂಟ್ರೆಸ್ಟ್ ಅಲ್ಲ. ಸಾಕಷ್ಟು ಬಾರಿ ಸಿಂಪಲ್ ಇಂಟ್ರೆಸ್ಟ್ ಫೈಂಡ್ ಔಟ್ ಮಾಡಿ ಬರೀತೀರಾ. ಸಿಂಪಲ್ ಇಂಟ್ರೆಸ್ಟ್ ಫೈಂಡ್ ಔಟ್ ಮಾಡಿದ್ರೆ ಆ ಆಪ್ಷನ್ನು ಕೂಡ ನಿಮ್ಮ ಆಪ್ಷನ್ಸಲ್ಲಿ ಕೊಟ್ಟಿರ್ತಾರೆ. ಇಲ್ಲಿ ಮಂತ್ಸಲ್ಲಿ ಕೊಟ್ಟಿದ್ದಾರೆ. ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ ಗೊತ್ತಿದೆ ನಮಗೆ. ಸಿಂಪಲ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು PTR ಡಿವೈಡೆಡ್ ಬೈ 100. ಇಲ್ಲಿ ಟೈಮ್ ನಮಗೆ ಮಂತ್ಸಲ್ಲಿ ಕೊಟ್ಟಾಗ, ಇಲ್ಲಿ ಕಾಲವನ್ನು ನಮಗೆ ತಿಂಗಳುಗಳಲ್ಲಿ ಕೊಟ್ಟಾಗ ನಾವು ಡಿವೈಡೆಡ್ ಬೈ 12 ಅಂತ ಬರೀಬೇಕು. ಯಾಕಂದರೆ 1 ವರ್ಷದಲ್ಲಿ 12 ತಿಂಗಳು. ಹಾಗಾಗಿ ಓಕೆ, ಇಲ್ಲಿ ಪ್ರಿನ್ಸಿಪಲ್ ಅಮೌಂಟ್ 600 ರೂಪೀಸ್, ಟೈಮ್ ಕೊಟ್ಟಿದ್ದಾರೆ ಕಾಲ 6 ತಿಂಗಳು, ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ ಬಡ್ಡಿಯ ದರ 8, ಇಲ್ಲಿ 100 ಆ್ಯಸ್ ಇಟ್ ಈಸ್ ಇಂಟು 12.
ಸಿಂಪ್ಲಿಫಿಕೇಷನ್ ಮಾಡಿ ಆನ್ಸರ್ ಬರುತ್ತೆ. ಇಲ್ಲಿ ಆನ್ಸರ್ ಬರ್ತಿರೋ ಆನ್ಸರ್ ಸರಳ ಬಡ್ಡಿ, ಸಿಂಪಲ್ ಇಂಟ್ರೆಸ್ಟ್. ಕೊನೆ 2 0, ಕೊನೆ 2 0 ಕ್ಯಾನ್ಸಲ್ ಆಯಿತು. 6 1 6, 6 2 12, 6 1 6, 6 2 12, 2 1 2, 2 3 6, 3 8 24 rupees. ಇದು ನಮ್ಮ ಸರಳ ಬಡ್ಡಿ ಆಯಿತು. ನಮಗೆ ಇಲ್ಲಿ ಸರಳ ಬಡ್ಡಿ ಕೇಳಿಲ್ಲ, ಏನಾದರೂ ಬಂತು ಅಂದರೆ, ಏನಾದರೂ ಇಲ್ಲಿ ಆನ್ಸರ್ ಬಂತು ಅಂದರೆ ನಮಗೆ ನೇರವಾಗಿ ಸಿಂಪಲ್ ಇಂಟ್ರೆಸ್ಟ್ ಕೇಳಲ್ಲ. ನಮಗೆ ಕೇಳಿರೋದು ಅಮೌಂಟ್ ಈಸ್ ಈಕ್ವಲ್ ಟು ಸಿಂಪಲ್ ಇಂಟ್ರೆಸ್ಟ್ ಪ್ಲಸ್ ಪ್ರಿನ್ಸಿಪಲ್ ಅಮೌಂಟ್. ಸಿಂಪಲ್ ಇಂಟ್ರೆಸ್ಟ್ 24 ರೂಪಾಯಿ ಬಂತು, ಪ್ಲಸ್ ಅಮೌಂಟ್ ಎಷ್ಟಿದೆ 600, ಟೋಟಲ್ ಎಷ್ಟಿದೆ 624. Therefore, for this question, 624 is right answer. ನೋಡಿ ಇಲ್ಲಿ ಪ್ರಿನ್ಸಿಪಲ್ ಅಮೌಂಟ್ ಕೊಟ್ಟಿದ್ದಾರೆ 600, ಟೈಮ್ ಕೊಟ್ಟಿದ್ದಾರೆ 6 months, ಇಂಟು ರೇಟ್ ಆಫ್ ಇಂಟ್ರೆಸ್ಟ್ 8% ಅಂತ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಡಿವೈಡ್ ಬೈ 100 ಇಂಟು 12 ಆಯಿತು. ಲಾಸ್ಟ್ ಝೀರೋಸ್ ಕ್ಯಾನ್ಸಲ್. 6 1 6, 6 2 12, 2 1 2, 2 3 6, 8 3 24 ಆಯಿತು. 24 plus 600, 624. For this question, option D, 624 is right answer. Okay, next question number 18. What least number must be added to 1056 so that the sum is completely divisible by 23 ಅಂತ ಕೊಟ್ಟಿದ್ದಾರೆ. ಅದೇ ಕನ್ನಡದಲ್ಲಿ ಪ್ರಶ್ನೆ ನೋಡಿ, 1056ಗೆ ಯಾವ ಕನಿಷ್ಠ ಸಂಖ್ಯೆಯನ್ನು ಸೇರಿಸಿದಾಗ ಆ ಮೊತ್ತವು 23ರಿಂದ ಸಂಪೂರ್ಣವಾಗಿ ಭಾಗ ಆಗುತ್ತೆ ಅಂತ ಕೇಳಿದ್ದಾರೆ. ಇಲ್ಲೇನಾದರೂ ಡಿವಿಸಿಬಿಲಿಟಿ ರೂಲ್ ಗೊತ್ತಿರುವ ಸಂಖ್ಯೆ ಕೊಟ್ಟಿದ್ದಾರೆ ಅಥವಾ ಕಾಂಪೋಸಿಟ್ ನಂಬರ್ ಕೊಟ್ಟಿದ್ದಾರೆ, ಇನ್ನೂ ಸಿಂಪಲ್ ಆಗ್ತಾ ಇತ್ತು. ಇಲ್ಲಿ ಪ್ರೈಮ್ ನಂಬರ್ ಕೊಟ್ಟಿರೋದ್ರಿಂದ ನಾವೇನು ಮಾಡಬೇಕು, ಡಿವಿಷನ್ ಮಾಡ್ತಾ ಹೋಗಬೇಕು. ಪ್ರಶ್ನೆ ಸಂಖ್ಯೆ 18, ಇಲ್ಲಿ ಕೊಟ್ಟಿರುವ ಸಂಖ್ಯೆ 1056, 1056 ಡಿವೈಡೆಡ್ ಬೈ 23. 23 ಟೇಬಲ್ ಬರಲ್ಲ ಅಂದರೂ ಕೂಡ ಈಸಿಯಾಗಿ ಬರ್ಕೊಳ್ಳೋದು ಹೇಗೆ ಅಂತೇಳಿ ಫಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ. ಆ ವಿಡಿಯೋ ನೋಡಿಲ್ಲ ಅಂದರೆ ನೋಡಿ, ಹೌ ಟು ರೈಟ್ ಟೇಬಲ್ಸ್ ಇನ್ 30 seconds ಅಂತೇಳಿ. ಇಲ್ಲಿ 23 ಟೇಬಲ್ಸ್ ಬರ್ಕೊಂಡು ಮಾಡಿದ್ರು ಓಕೆ, ಇಲ್ಲ ಅಂದರೆ 2 ಟೇಬಲ್ ಬರುತ್ತಲ್ವಾ, ಜಸ್ಟ್ 2 ಮತ್ತು 3 ಟೇಬಲನ್ನು ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಬೇಕು. 2 ಟೇಬಲ್ ತೊಗೊಂಡೆ, 2 5 10 ಆಗುತ್ತೆ, 3 5 15 ಜಾಸ್ತಿ ಆಗಿಬಿಡುತ್ತೆ. ಹಾಗಾದರೆ ನಾನೇನು ಮಾಡಬೇಕು, 4 ತೊಗೋಬೇಕು. 4 3 12, 1 ಕ್ಯಾರಿ, 4 2 8 + 1 9, 92 ಆಯಿತು. ಮೈನಸ್ ಮಾಡ್ಕೊಳ್ಳಿ. 5 - 2 is 3, 10 - 9 is 1, 6ನ್ನ ಇಳಿಸ್ಕೊಂಡೆ. ಓಕೆ, ಇಲ್ಲಿ 23 5 ತೊಗೊಂಡೆ ನಾನು. 5 2 10 ಆಯಿತು, 5 3 15 ಆಯಿತು. 5 ತೊಗೋಬಹುದು ಅಂತ ಗೊತ್ತಾಯಿತು. ಅಲ್ಲೇ ಇಲ್ಲಿ ನೋಡಿ, 5 3 15, 1 ಆಗುತ್ತೆ ಕ್ಯಾರಿ. 5 2 10 + 1 11 ಆಗುತ್ತೆ. 6 ತೊಗೊಂಡ್ರೆ 6 2 12 ಆಗುತ್ತೆ, 6 3 18 ಜಾಸ್ತಿ ಆಗಿಬಿಡುತ್ತೆ. ಹಾಗೆ 5 ತೊಗೊತೀನಿ ನಾನು. 3 5 15, 1 ಕ್ಯಾರಿ. 5 2 10 + 1 11 ಆಯಿತು. 6ಅಲ್ಲಿ 5 ಹೋದರೆ 1 ಆಯಿತು. 3 - 1 is 2, ಇಲ್ಲಿ 0. ಇಲ್ಲಿ ಕಂಪ್ಲೀಟಾಗಿ ಡಿವೈಡ್ ಆಗಬೇಕು ಅಂದರೆ ಇಲ್ಲಿ 23 ಬರಬೇಕಾಗಿತ್ತು, ಇಲ್ಲಿ 21 ಬಂದಿದೆ. ಇನ್ನು ಎಷ್ಟು ಜಾಯಿನ್ ಮಾಡಬೇಕು ಅಂತ ಪ್ರಶ್ನೆ ಕೇಳಿದ್ದಾರೆ. ಇಲ್ಲಿ +2 ಮಾಡಿದ್ರೆ ಸರ್ 23 ಆಗುತ್ತೆ. ಈ 23 ಕಂಪ್ಲೀಟಾಗಿ 23ಇಂದ ಡಿವೈಡ್ ಆಗುತ್ತೆ. ಹಾಗಾಗಿ ನಮಗೆ 2ಅನ್ನು ಆ್ಯಡ್ ಮಾಡಬೇಕು. ಆಪ್ಷನ್ಸ್ ಕೊಟ್ಟಿದ್ದಾರೆ, ಆಪ್ಷನ್ ಎ. ದೇರ್ಫೋರ್ ಫಾರ್ ದಿಸ್ ಕ್ವಶನ್ ಆಪ್ಷನ್ ಎ 2 is right answer. Next question number 19. The product of two numbers is 2028, 2028 ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ದೇರ್ HCF is 13. HCF is equal to 13. Then find the LCM. ಇದು ಇಸ್ ಕ್ವಶನ್ ಮಾರ್ಕ್. ಇಲ್ಲಿ A × B ಮಾಡಿದಾಗ ಇಷ್ಟು ಬರುತ್ತೆ ಅಂತ ಕೊಟ್ಟಿದ್ದಾರೆ. ಅದೇ ಕನ್ನಡದಲ್ಲಿ ಪ್ರಶ್ನೆ ನೋಡಿ, ಎರಡು ಸಂಖ್ಯೆಗಳ ಗುಣಲಬ್ಧ 2028 ಮತ್ತು ಅವುಗಳ ಮಾಸ 13 ಆದರೆ ಲಾಸವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. 4 ಆಪ್ಷನ್ಸ್ ಇದೆ. 354, ಆಪ್ಷನ್ ಬಿ 178, ಆಪ್ಷನ್ ಸಿ 156, ಆಪ್ಷನ್ ಡಿ 117 ಅಂತ ಇದೆ. ಈ ಪ್ರಶ್ನೆ ನೋಡಿದ ತಕ್ಷಣ ನಿಮಗೆ ಒಂದು ಫಾರ್ಮುಲಾ ನೆನಪಾಗಬೇಕು. HCF ಆ್ಯಂಡ್ LCM ಅಲ್ಲಿ ಒಂದು ಫಾರ್ಮುಲಾ ಇದೆ. ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ ಈಸ್ ಈಕ್ವಲ್ ಟು ದ ಪ್ರಾಡಕ್ಟ್ ಆಫ್ HCF ಆ್ಯಂಡ್ LCM ಅಂತ ಹೇಳ್ತೀವಿ. ಅದೇ ಕನ್ನಡದಲ್ಲಿ ಲಾಸ ಮತ್ತು ಮಾಸಗಳ ಗುಣಲಬ್ಧವು ಎರಡೂ ಸಂಖ್ಯೆಗಳ ಗುಣಲಬ್ಧಕ್ಕೆ ಸಮ ಇರುತ್ತೆ ಅಂತ ಹೇಳ್ತೀವಿ. ನಮಗಿಲ್ಲಿ AB 2 ಇಂಟು ಮಾಡಿ ಕೊಟ್ಟಿದ್ದಾರೆ, ಅವರು HCF ಕೊಟ್ಟಿದ್ದಾರೆ. LCM ಫೈಂಡ್ ಔಟ್ ಮಾಡಬೇಕು. LCM is equal to A × B
ಡಿವೈಡೆಡ್ ಬೈ HCF ಆಗುತ್ತೆ. ಹೀಗಾಯಿತು ಕಂಪ್ಲೀಟ್. ಈ ಕಡೆ ಕಂಪ್ಲೀಟ್, ಆ ಕಡೆ ಬಂದರೆ ಏನು ವ್ಯಾಲ್ಯೂ ಚೇಂಜ್ ಆಗಲ್ಲ. ಇಲ್ಲಿ ಮಲ್ಟಿಪ್ಲಿಕೇಶನ್ ಇದೆ, ಈ ಕಡೆ ಕಳಿಸಿದ್ರೆ ಡಿವೈಡಿಗೆ ಹೋಗುತ್ತೆ, ಬರ್ದಿದ್ದೀನಿ ಅಷ್ಟೇ. ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿ ನೀವು ಫೈಂಡ್ ಔಟ್ ಮಾಡಿದ್ರು ಕೂಡ ಆನ್ಸರ್ ಬರುತ್ತೆ. ಆದರೆ ನಾವೇನು ಮಾಡಬೇಕು ಅಂತಂದರೆ ಇದಿಷ್ಟು ಮಾಡಿಕೊಂಡ್ರೆ ಟೈಮ್ ವೇಸ್ಟ್ ಆಗುತ್ತಲ್ವಾ, ನೇರವಾಗಿ ಮಾಡ್ತಾ ಹೋಗ್ಬೋದು. ಯಾವಾಗ ಯೂನಿಟ್ ಡಿಜಿಟ್ಗಳು ಡಿಫ್ರೆಂಟ್ ಆಗಿದ್ದಾಗ, ಯೂನಿಟ್ ಡಿಜಿಟ್ಗಳು ಸೇಮ್ ಇದ್ದಾಗ 2028 ಡಿವೈಡೆಡ್ ಬೈ 13 ಇದೇ ರೀತಿ ಮಾಡಬೇಕು. ಇಲ್ಲ ಸರ್ ಯೂನಿಟ್ ಡಿಜಿಟ್ಗಳು ಡಿಫ್ರೆಂಟ್ ಆಗಿದೆ ಅಂತಂದರೆ ನೇರವಾಗಿ ಇಲ್ಲಿ A ಇಂಟು B ಮಾಡಿದಾಗ 2028 ಬರ್ತಾ ಇದೆ. HCF ಆ್ಯಂಡ್ LCM ಮಾಡಿದಾಗೂ ಕೂಡ 2028 ಬರಬೇಕು. ಇಲ್ಲಿ ಯೂನಿಟ್ ಡಿಜಿಟ್ 8 ಬರಬೇಕು ಅಂತ ಗೊತ್ತಾಗಬೇಕು. ಇಲ್ಲಿ ಯಾವ ಸಂಖ್ಯೆಯ ಜೊತೆಗೆ 13 ಗುಣಿಸಿದಾಗ, ಯಾವ ಸಂಖ್ಯೆಯ ಜೊತೆಗೆ 13 ಗುಣಿಸಿದಾಗ ಬಿಡಿ ಸ್ಥಾನದಲ್ಲಿ 8 ಬರುತ್ತೆ, ಅದೇ ಯೂನಿಟ್ ಪ್ಲೇಸಲ್ಲಿ 8 ಬರುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕು. 3 4 12 ಆಪ್ಷನ್ನೇ ಆಗಲ್ಲ, ಫಿನಿಶ್. 3 8 24 8 ಬರಬೇಕು, ಆಪ್ಷನ್ ಬಿ ಆಗಲ್ಲ. 3 6 18 8 ಬರುತ್ತೆ, ಆಗಬಹುದು, ಆಪ್ಷನ್ ಡಿನೂ ಚೆಕ್ ಮಾಡಬೇಕು. ಯೂನಿಟ್ ಡಿಜಿಟ್ಗಳು ಡಿಫ್ರೆಂಟ್ ಇದ್ದಾಗೂ ಕೂಡ. 3 7 21 1 ಆಗಲ್ಲ, ಆಪ್ಷನ್ ಇನ್ನೂ ಆಗಲ್ಲ. ಆಪ್ಷನ್ ಸಿ ಒಂದೇ ಇದೆ. ಇದೇನು ಮಲ್ಟಿಪ್ಲಿಕೇಶನ್ ಡಿವಿಷನ್ ಮಾಡೋದು ಬೇಡ, ಜಸ್ಟ್ ಯೂನಿಟ್ ಡಿಜಿಟ್ಗಳು ನೋಡಿದ್ರೆ ಆಯಿತು. ಒಂದೊಂದು ಬಾರಿ ಏನಾಗ್ಬಿಡುತ್ತೆ, ಯೂನಿಟ್ ಡಿಜಿಟ್ಗಳು ಸೇಮ್ ಇರ್ತವೆ, ಆಗ ಅನಿವಾರ್ಯ ಈ ಥರನೇ ಮಾಡಬೇಕು. ದೇರ್ಫಾರ್ ಫಾರ್ ದಿಸ್ ಕ್ವಶನ್ ಆಪ್ಷನ್ ಸಿ 156 ಈಸ್ right answer. Okay, next question number 20. When a plot is sold for rupees 18,700, the owner loses 15%. At what price must that plot be sold in order to gain 15% ಅಂತ ಕೊಟ್ಟಿದ್ದಾರೆ. ಒಂದು ಪ್ಲಾಟನ್ನು 18,700 ರೂಪಾಯಿಗಳಿಗೆ ಮಾಲೀಕನು 15% ಕಳೆದುಕೊಳ್ಳುತ್ತಾನೆ. 15% ಗಳಿಸಲು ಆ ಪ್ಲಾಟನ್ನು ಯಾವ ಬೆಲೆಗೆ ಮಾರಾಟ ಮಾಡಬೇಕು ಅಂತ ಕೇಳಿದ್ದಾರೆ. ಇಲ್ಲಿ ಒಂದು ಪ್ಲಾಟ್ ತಗೊಂಡಿದ್ದಾರೆ, ಪ್ಲಾಟ್ ತಗೊಂಡು ಮಾರ್ತಾ ಇದ್ದಾರೆ. ಮಾರಿದ ಮೇಲೆ 15% ಲಾಸ್ ಆಗ್ತಾ ಇದೆ ಅಂತೆ. ಇಲ್ಲಿ 100% ಅಂದರೆ ಕಾಸ್ಟ್ ಪ್ರೈಸ್ ಅಲ್ವಾ, ಕಾಸ್ಟ್ ಪ್ರೈಸ್ ಇಲ್ಲಿ ಕೊಟ್ಟಿಲ್ಲ, ಲಾಸ್ ಆಗ್ತಾ ಇದೆ. ಲಾಸ್ ಆಗ್ತಾ ಇದೆ ಅಂದರೆ ಮೈನಸ್ ಮಾಡ್ತೀವಿ 15%. ಕಾಸ್ಟ್ ಪ್ರೈಸ್ ಇಸ್ 100%, ಅದರಲ್ಲಿ ಲಾಸ್ ಆಗ್ತದೆ 15%. 15% ಲಾಸ್ ಆದರೆ 85% ಅಮೌಂಟಿಗೆ ಮಾರ್ತಾ ಇದ್ದಾನೆ. ಅದೇ ಅಮೌಂಟ್ ಕೊಟ್ಟಿದ್ದಾರೆ ಅವರು, 85% ಅಮೌಂಟ್ ಅಂತ ಅಂದರೆ 18,700 ರೂಪಾಯಿಗಳು ಅಂತ ಕೊಟ್ಟಿದ್ದಾರೆ. ನನಗೆ ಲಾಭ ಆಗಬೇಕು 15% ಅಂದರೆ ಕಾಸ್ಟ್ ಪ್ರೈಸ್ 100%, ಲಾಭ 15% ಆಗಬೇಕು ಅಂದರೆ 115% ಆಗಬೇಕು. ಅದೇ 115% ಬೇಕು ಅಂದರೆ ಎಷ್ಟಕ್ಕೆ ನಾನು ಮಾರಬೇಕು ಅಂತ ಪ್ರಶ್ನೆ. ಇದು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ 115 ಇಂಟು 18,700 ಡಿವೈಡೆಡ್ ಬೈ 85 ಎಕ್ಸ್ ಇಸ್ ಈಕ್ವಲ್ ಟು 5ಇಂದ ಡಿವೈಡ್ ಆಗುತ್ತೆ. 5 1 5, 5 7 35, 5 2 10, 5 3 15, 17 1 17, 17 1 17. ಇಲ್ಲಿ 1 ಉಳಿತು, ಮತ್ತು 17 ಅಂದರೆ 17, 2 0. ನಾವು ಕಳೆದ ನಮ್ಮ ಫಂಡಮೆಂಟಲ್ ಆಪ್ರೇಷನ್ ಆಫ್ ಮ್ಯಾಥಮೆಟಿಕ್ಸಲ್ಲಿ ಈ ಎರಡನ್ನ ಮಲ್ಟಿಪ್ಲಿಕೇಶನ್ ಮಾಡೋದು ಹೇಗೆ ಅಂತ ಈಸಿ ಮೆಥಡಲ್ಲಿ ಹೇಳ್ಕೊಟ್ಟಿದ್ದಾರೆ. ಇಲ್ಲಿ 11ರಿಂದ ಗುಣಿಸೋದು ಹೇಗೆ, ಫಸ್ಟ್ ಡಿಜಿಟ್ ಬರ್ಕೊಂಡು 11ನ್ನ ಹೊರತುಪಡಿಸಿ ಲಾಸ್ಟ್ ಡಿಜಿಟ್ ಬರ್ಕೊತೀನಿ, 2 ಆ್ಯಡ್ ಮಾಡ್ಕೊತೀನಿ, ಲಾಸ್ಟಿಗೆ 2 0 ಇದೆ, 2 0 ಬರ್ಕೊತೀನಿ. 25,300 ರೂಪಾಯಿ. ಯಾರಿಗಾದ್ರು ಅರ್ಥ ಆಗಿಲ್ಲ ಅಂದರೆ ಫಂಡಮೆಂಟಲ್ ಆಫ್ ಮ್ಯಾಥಮೆಟಿಕ್ಸಲ್ಲಿ ಇದನ್ನು ತೋರಿಸಿದ್ದಾರೆ, ನೋಡ್ತಾ ಹೋಗ್ಬೋದು. ಆನ್ಸರ್ 25,300. ಆಪ್ಷನ್ಸ್ ಇದೆ, ಆಪ್ಷನ್ ಸಿ. ದೇರ್ಫೋರ್ ಫಾರ್ ದಿಸ್ ಕ್ವಶನ್ ಆಪ್ಷನ್ ಸಿ 25,300 ರೂಪೀಸ್ ಈಸ್ ರೈಟ್ ಆನ್ಸರ್. ಇದುವರೆಗೆ ನಾನು ಯೂನಿಟ್ ಟೆಸ್ಟ್ 11ನ್ನು ಅನಾಲಿಸಿಸ್ ಮಾಡ್ತಾ ಇದ್ದೆ. ಎಲ್ಲ ಪ್ರಶ್ನೆಗಳು ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಎಲ್ಲರಿಗೂ ಅರ್ಥ ಆದರೆ ಒಂದು ಲೈಕ್ ಮಾಡಿ. ನಮ್ಮ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಿದೆ ಅಂದರೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಟಿಲ್ ದೆನ್ ಥ್ಯಾಂಕ್ ಯು, ಬೈ ಬಾಯ್.